ಹಿಂದೆ ಕೂಡ ಅವರಿಗೆ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಮತ್ತು ಬೆದರಿಕೆ ಹಾಕಿದ್ದಾನೆ. ಅವ್ರ ಕುಟುಂಬ ಸದಸ್ಯರಿಗೆ ಬೆದರಿಕೆ ಹಾಕಿದ್ದಾನೆ. ಅದೆಲ್ಲದರ ಹಿನ್ನೆಲೆಯಲ್ಲಿ ನಿನ್ನೆ ಏಕಾಏಕಿ ಈತ ಮಲಿಕ್ ಅನ್ನುವಂಥವನು ಸುಮಾರು ಒಂದು 10-12 ಜನ ಅವನ ಸಹಚರರನ್ನು ಕರ್ಕೊಂಡು ಇರ್ಫಾನ್ ಮನೆ ಹತ್ರ ಹೋಗಿ ಅಲ್ಲಿ ದಾರಿಯಲ್ಲಿ ಹೆಗ್ಗೇರಿ ಮಸೀದಿ ಎದುರು ಭಾಗದಲ್ಲಿ ಅವನು ಸಿಕ್ಕಾಗ ಅವನ ಮೇಲೆ ಹಲ್ಲೆ ಮಾಡಿದ್ದಾನೆ. ಚಾಕು ಮತ್ತು ಬೇರೆ ಹರಿತವಾದ ಆಯುಧದಿಂದ ಹಲ್ಲೆ ಮಾಡಿದ್ದಾನೆ. ಅದರಲ್ಲಿ ಇರ್ಫಾನ್ ಅನ್ನೋವಂಥವನಿಗೆ ಮಾರಣಾಂತಿಕ ಹಲ್ಲೆ ಗಾಯಗಳಾಗಿದೆ ಮತ್ತು ಅವನು ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡಿದ್ದಾನೆ, ಅಂದರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಈ ಮಧ್ಯ ಮಲಿಕ್ಗೆ ಹಾಸ್ಪಿಟ್ಲಿಗೆ ಬಂದುಬಿಟ್ಟು ನನಗೆ ಹೊಡೆದಿದ್ದಾರೆ ಅಂತ ಹೇಳಿಬಿಟ್ಟು ಅವನ ಇನ್ನೂ ಕೆಲವರು ಸ್ನೇಹಿತರನ್ನೆಲ್ಲ ಕರ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದ. ನಂತರ ಅವನದು ವಿಚಾರಣೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ನಮಗೆ ಸ್ಥಳದಲ್ಲಿ ಸಿಕ್ಕ CCTV ಫುಟೇಜ್ ಮೇಲೆ ಯಾರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಪ್ರಾಥಮಿಕ ವಿಚಾರಣೆ ಮಾಡಿ ನಂತರ ಇರ್ಫಾನ್ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು ಮಲಿಕ್ಕನ್ನು ವಶಕ್ಕೆ ತೊಗೊಂಡು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿಕೊಂಡು ವಿಚಾರಣೆಗೆ ಒಳಪಡಿಸ್ತೀವಿ. ವಿಚಾರಣೆಗೆ ಒಳಪಡಿಸಿದ ಮೇಲೆ ಇವತ್ತು ಬೆಳಗ್ಗೆ ಇತರೆ ಆರೋಪಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಮತ್ತು ಇತರೆ ಆರೋಪಿಗಳು ಮತ್ತು ಇವರು ಕಾನ್ಸ್ಪಿರಸಿ ಮಾಡಿದ್ದು ಎಲ್ಲಿ ಅಂತಂದೆಲ್ಲ ಮಾಹಿತಿ ಕಲೆ ಹಾಕುವಂಥ ಸಂದರ್ಭದಲ್ಲಿ ಅಗೇನ್ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ನಲ್ಲಿರುವಂಥ ಒಂದು ರಿಸರ್ವ್ ಫಾರೆಸ್ಟ್ ಏರಿಯಾ ಇದ್ದಂಗಿದೆ, ಅಲ್ಲಿ ಅದರೊಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಏಕಾಏಕಿ ಅಲ್ಲಿಂದ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಅವನ್ನ ಹಿಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಷ್ಟಾಗಿ ಅವನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟ ಹಿನ್ನೆಲೆಯಲ್ಲಿ 2 ರೌಂಡ್ ಏರ್ ಫೈರ್ ಮಾಡಿದ್ದಾರೆ. ನಂತರ 1 ರೌಂಡ್ ಅವನ ಮೇಲೆ ಫೈರ್ ಮಾಡಿಬಿಟ್ಟು ಅವನ್ನ ವಶಕ್ಕೆ ತೊಗೊಂಡಿದ್ದಾರೆ. ಅವನ್ನ ಸದ್ಯ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಇನ್ ದ ಪ್ರೋಸೆಸ್ ನಮ್ಮ ಇಬ್ಬರು ಅಧಿಕಾರಿ ಮತ್ತು ಸಿಬ್ಬಂದಿಗಳು PSI ವಿಶ್ವನಾಥ್ ಮತ್ತು ನಮ್ಮ ಸಿಬ್ಬಂದಿ ಶರೀಫ್ ನದಾಫ್ ಅನ್ನುವಂಥ ಹೆಡ್ ಕಾನ್ಸ್ಟೇಬಲ್ ಒಬ್ಬರು, ಅವ್ರಿಗೆ ಕೂಡ ಇಂಜುರೀಸ್ ಆಗಿದೆ, ಬಟ್ ಎಲ್ಲ ಔಟ್ ಆಫ್ ಡೇಂಜರ್ ಇದ್ದಾರೆ. ಇದರಲ್ಲಿ ಮಲಿಕ್ ಏನಿದ್ದಾನೆ, ಇವನು ಈ ಹಿಂದೆ ಕೂಡ ಇವನ ಮೇಲೆ ಹಲವಾರು ಪ್ರಕರಣಗಳು ದಾಖಲಾಗಿದೆ ಮತ್ತು ಅರೆಸ್ಟ್ ಕೂಡ ಆಗಿದ್ದಾನೆ. ಕೊಲೆ ಪ್ರಯತ್ನದ ಪ್ರಕರಣದಂತಹ ಗಂಭೀರ ಪ್ರಕರಣಗಳಲ್ಲಿ ಅರೆಸ್ಟ್ ಆಗಿದ್ದಾನೆ. ಅಟ್ ದ ಸೇಮ್ ಟೈಮ್ ಇವನು ವಿಕ್ಟಿಮ್ ಏನಿದ್ದಾನೆ, ಈ ಪ್ರಕರಣದ ವಿಕ್ಟಿಮ್, ಅವನ ಮೇಲೂ ಕೂಡ ಹಿಂದೆ ಒಂದು ಕೊಲೆ ಪ್ರಕರಣ ಇದೆ ಇರ್ಫಾನ್ ಮೇಲೆ. ಇಬ್ಬರು ಕೂಡ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನಲ್ಲಿ ರೌಡಿ ಶೀಟರ್ಸೇ ಆಗಿದ್ದಾರೆ. ಹಾಗಾಗಿ ಇದರಲ್ಲಿ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತು ಸಂಚು ರೂಪಿಸುವಂಥ ಸಂದರ್ಭದಲ್ಲಿ ವಾಹನ ಕೊಟ್ಟವರು, ಕರ್ಕೊಂಬಂದವರು, ಆಯುಧಗಳನ್ನು ಕೊಟ್ಟವರು ಎಲ್ಲರನ್ನೂ ವಶಕ್ಕೆ ತೊಗೊಂಡು ವಿಚಾರಣೆಗೆ ಒಳಪಡಿಸಿ ಯಾರ್ಯಾರ್ದು ಪಾತ್ರ ಇದೆ ಅವರೆಲ್ಲರನ್ನೂ ಅರೆಸ್ಟ್ ಮಾಡಲಿಕ್ಕೆ ನಾನು ಈಗಾಗಲೇ ಸೂಚನೆ ನೀಡಿದ್ದೇನೆ. ಇದರ ಜೊತೆಗೆ ನಮ್ಮ ನಾಕಾಬಂದಿಗಳೇನು 15 ನಾಕಾಬಂದಿಗಳು ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹಾಕಿದ್ದೀವಿ. ಅಲ್ಲಿ ಹೆಚ್ಚೆಚ್ಚು 2 ವೀಲರ್ ಮತ್ತು ಆಟೋಗಳು ಪರ್ಟಿಕ್ಯುಲರ್ಲಿ, ಅದರಲ್ಲಿ ಮತ್ತು ಸ್ವಲ್ಪ ಸಸ್ಪಿಷಿಯಸ್ 4 ವೀಲರ್ಸ್ ಕೂಡ ಮಾರಕಾಸ್ತ್ರಗಳನ್ನು, ಚಾಕು ಅಥವಾ ಹರಿತವಾದ ಆಯುಧಗಳನ್ನು ಇಟ್ಕೊಂಡು ಓಡಾಡೋಂಥವ್ರು ಯಾರಾದರೂ ಇದ್ದರೆ ಅಂಥವ್ರನ್ನ ಕಾಲಕ್ಕೆ ತಪಾಸಣೆ ಮಾಡಲಾಗುತ್ತೆ. ಮತ್ತು ಠಾಣಾವಾರು ಯಾರು ಈ ಥರ ಚಟುವಟಿಕೆಯಲ್ಲಿ ತೊಡಕೊಳ್ಳೋಕ್ಕೆ ಸಾಧ್ಯತೆ ಇದೆ, ಯಾರ್ಯಾರಲ್ಲಿ ಈ ಥರ ಸಂಘರ್ಷ ಆಗೋಕ್ಕೆ ಸಾಧ್ಯತೆ ಇದೆ, ಯಾರ್ಯಾರು ಆಯುಧಗಳನ್ನು ಇಟ್ಕೊಂಡು ಮನೆಯಲ್ಲಾಗಲಿ ಅಥವಾ ಅವ್ರ ಅಡ್ಡಗಳಲ್ಲಾಗಲಿ ಅಥವಾ ಅವ್ರ ವಾಹನಗಳಲ್ಲಾಗಲಿ ಅವ್ರು ಖುದ್ದು ಪೊಸೆಸ್ ಮಾಡ್ಕೊಂಡು ಏನಾದರೂ ಓಡಾಡ್ತಿದ್ರೆ ಅಂಥವ್ರೆಲ್ಲರನ್ನೂ ಪರಿಶೀಲನೆ ಮಾಡಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ನಾನು ಈಗಾಗಲೇ ಸೂಚನೆ ನೀಡಿದ್ದೇನೆ. ಮತ್ತು ಈ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರೋರ ಮೇಲೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಗೂಂಡಾ ಕಾಯ್ದೆ ಮತ್ತು ಗಡೀಪಾರನ್ನು ಹಿಂದೆ ಕೂಡ ಅವರಿಗೆ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಮತ್ತು ಬೆದರಿಕೆ ಹಾಕಿದ್ದಾನೆ. ಅವ್ರ ಕುಟುಂಬ ಸದಸ್ಯರಿಗೆ ಬೆದರಿಕೆ ಹಾಕಿದ್ದಾನೆ. ಅದೆಲ್ಲದರ ಹಿನ್ನೆಲೆಯಲ್ಲಿ ನಿನ್ನೆ ಏಕಾಏಕಿ ಈತ ಮಲಿಕ್ ಅನ್ನುವಂಥವನು ಸುಮಾರು ಒಂದು 10-12 ಜನ ಅವನ ಸಹಚರರನ್ನು ಕರ್ಕೊಂಡು ಇರ್ಫಾನ್ ಮನೆ ಹತ್ರ ಹೋಗಿ ಅಲ್ಲಿ ದಾರಿಯಲ್ಲಿ ಹೆಗ್ಗೇರಿ ಮಸೀದಿ ಎದುರು ಭಾಗದಲ್ಲಿ ಅವನು ಸಿಕ್ಕಾಗ ಅವನ ಮೇಲೆ ಹಲ್ಲೆ ಮಾಡಿದ್ದಾನೆ. ಚಾಕು ಮತ್ತು ಬೇರೆ ಹರಿತವಾದ ಆಯುಧದಿಂದ ಹಲ್ಲೆ ಮಾಡಿದ್ದಾನೆ. ಅದರಲ್ಲಿ ಇರ್ಫಾನ್ ಅನ್ನೋವಂಥವನಿಗೆ ಮಾರಣಾಂತಿಕ ಹಲ್ಲೆ ಗಾಯಗಳಾಗಿದೆ ಮತ್ತು ಅವನು ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡಿದ್ದಾನೆ, ಅಂದರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಈ ಮಧ್ಯ ಮಲಿಕ್ಗೆ ಹಾಸ್ಪಿಟ್ಲಿಗೆ ಬಂದುಬಿಟ್ಟು ನನಗೆ ಹೊಡೆದಿದ್ದಾರೆ ಅಂತ ಹೇಳಿಬಿಟ್ಟು ಅವನ ಇನ್ನೂ ಕೆಲವರು ಸ್ನೇಹಿತರನ್ನೆಲ್ಲ ಕರ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದ. ನಂತರ ಅವನದು ವಿಚಾರಣೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ನಮಗೆ ಸ್ಥಳದಲ್ಲಿ ಸಿಕ್ಕ CCTV ಫುಟೇಜ್ ಮೇಲೆ ಯಾರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಪ್ರಾಥಮಿಕ ವಿಚಾರಣೆ ಮಾಡಿ ನಂತರ ಇರ್ಫಾನ್ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು ಮಲಿಕ್ಕನ್ನು ವಶಕ್ಕೆ ತೊಗೊಂಡು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿಕೊಂಡು ವಿಚಾರಣೆಗೆ ಒಳಪಡಿಸ್ತೀವಿ. ವಿಚಾರಣೆಗೆ ಒಳಪಡಿಸಿದ ಮೇಲೆ ಇವತ್ತು ಬೆಳಗ್ಗೆ ಇತರೆ ಆರೋಪಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಮತ್ತು ಇತರೆ ಆರೋಪಿಗಳು ಮತ್ತು ಇವರು ಕಾನ್ಸ್ಪಿರಸಿ ಮಾಡಿದ್ದು ಎಲ್ಲಿ ಅಂತಂದೆಲ್ಲ ಮಾಹಿತಿ ಕಲೆ ಹಾಕುವಂಥ ಸಂದರ್ಭದಲ್ಲಿ ಅಗೇನ್ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ನಲ್ಲಿರುವಂಥ ಒಂದು ರಿಸರ್ವ್ ಫಾರೆಸ್ಟ್ ಏರಿಯಾ ಇದ್ದಂಗಿದೆ, ಅಲ್ಲಿ ಅದರೊಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಏಕಾಏಕಿ ಅಲ್ಲಿಂದ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಅವನ್ನ ಹಿಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಷ್ಟಾಗಿ ಅವನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟ ಹಿನ್ನೆಲೆಯಲ್ಲಿ 2 ರೌಂಡ್ ಏರ್ ಫೈರ್ ಮಾಡಿದ್ದಾರೆ. ನಂತರ 1 ರೌಂಡ್ ಅವನ ಮೇಲೆ ಫೈರ್ ಮಾಡಿಬಿಟ್ಟು ಅವನ್ನ ವಶಕ್ಕೆ ತೊಗೊಂಡಿದ್ದಾರೆ. ಅವನ್ನ ಸದ್ಯ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಇನ್ ದ ಪ್ರೋಸೆಸ್ ನಮ್ಮ ಇಬ್ಬರು ಅಧಿಕಾರಿ ಮತ್ತು ಸಿಬ್ಬಂದಿಗಳು PSI ವಿಶ್ವನಾಥ್ ಮತ್ತು ನಮ್ಮ ಸಿಬ್ಬಂದಿ ಶರೀಫ್
ಶರೀಫ್ ನದಾಫ್ ಅನ್ನುವಂಥ ಹೆಡ್ ಕಾನ್ಸ್ಟೇಬಲ್ ಒಬ್ಬರು, ಅವ್ರಿಗೆ ಕೂಡ ಇಂಜುರೀಸ್ ಆಗಿದೆ. ಬಟ್ ಎಲ್ಲ ಔಟ್ ಆಫ್ ಡೇಂಜರ್ ಇದ್ದಾರೆ. ಇದರಲ್ಲಿ ಮಲಿಕ್ ಏನಿದ್ದಾನೆ, ಇವನು ಈ ಹಿಂದೆ ಕೂಡ ಇವನ ಮೇಲೆ ಹಲವಾರು ಪ್ರಕರಣಗಳು ದಾಖಲಾಗಿದೆ ಮತ್ತು ಅರೆಸ್ಟ್ ಕೂಡ ಆಗಿದ್ದಾನೆ. ಕೊಲೆ ಪ್ರಯತ್ನದ ಪ್ರಕರಣದಂತಹ ಗಂಭೀರ ಪ್ರಕರಣಗಳಲ್ಲಿ ಅರೆಸ್ಟ್ ಆಗಿದ್ದಾನೆ. ಅಟ್ ದ ಸೇಮ್ ಟೈಮ್ ಇವನು ವಿಕ್ಟಿಮ್ ಏನಿದ್ದಾನೆ, ಈ ಪ್ರಕರಣದ ವಿಕ್ಟಿಮ್, ಅವನ ಮೇಲೂ ಕೂಡ ಹಿಂದೆ ಒಂದು ಕೊಲೆ ಪ್ರಕರಣ ಇದೆ ಇರ್ಫಾನ್ ಮೇಲೆ. ಇಬ್ಬರು ಕೂಡ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನಲ್ಲಿ ರೌಡಿ ಶೀಟರ್ಸೇ ಆಗಿದ್ದಾರೆ. ಹಾಗಾಗಿ ಇದರಲ್ಲಿ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತು ಸಂಚು ರೂಪಿಸುವಂಥ ಸಂದರ್ಭದಲ್ಲಿ ವಾಹನ ಕೊಟ್ಟವರು, ಕರ್ಕೊಂಬಂದವರು, ಆಯುಧಗಳನ್ನು ಕೊಟ್ಟವರು ಎಲ್ಲರನ್ನೂ ವಶಕ್ಕೆ ತೊಗೊಂಡು ವಿಚಾರಣೆಗೆ ಒಳಪಡಿಸಿ ಯಾರ್ಯಾರ್ದು ಪಾತ್ರ ಇದೆ ಅವರೆಲ್ಲರನ್ನೂ ಅರೆಸ್ಟ್ ಮಾಡಲಿಕ್ಕೆ ನಾನು ಈಗಾಗಲೇ ಸೂಚನೆ ನೀಡಿದ್ದೇನೆ. ಇದರ ಜೊತೆಗೆ ನಮ್ಮ ನಾಕಾಬಂದಿಗಳೇನು 15 ನಾಕಾಬಂದಿಗಳು ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹಾಕಿದ್ದೀವಿ. ಅಲ್ಲಿ ಹೆಚ್ಚೆಚ್ಚು 2 ವೀಲರ್ ಮತ್ತು ಆಟೋಗಳು ಪರ್ಟಿಕ್ಯುಲರ್ಲಿ, ಅದರಲ್ಲಿ ಮತ್ತು ಸ್ವಲ್ಪ ಸಸ್ಪಿಷಿಯಸ್ 4 ವೀಲರ್ಸ್ ಕೂಡ ಮಾರಕಾಸ್ತ್ರಗಳನ್ನು, ಚಾಕು ಅಥವಾ ಹರಿತವಾದ ಆಯುಧಗಳನ್ನು ಇಟ್ಕೊಂಡು ಓಡಾಡೋಂಥವ್ರು ಯಾರಾದರೂ ಇದ್ದರೆ ಅಂಥವ್ರನ್ನ ಕಾಲಕ್ಕೆ ತಪಾಸಣೆ ಮಾಡಲಾಗುತ್ತೆ. ಮತ್ತು ಠಾಣಾವಾರು ಯಾರು ಈ ಥರ ಚಟುವಟಿಕೆಯಲ್ಲಿ ತೊಡಕೊಳ್ಳೋಕ್ಕೆ ಸಾಧ್ಯತೆ ಇದೆ, ಯಾರ್ಯಾರಲ್ಲಿ ಈ ಥರ ಸಂಘರ್ಷ ಆಗೋಕ್ಕೆ ಸಾಧ್ಯತೆ ಇದೆ, ಯಾರ್ಯಾರು ಆಯುಧಗಳನ್ನು ಇಟ್ಕೊಂಡು ಮನೆಯಲ್ಲಾಗಲಿ ಅಥವಾ ಅವ್ರ ಅಡ್ಡಗಳಲ್ಲಾಗಲಿ ಅಥವಾ ಅವ್ರ ವಾಹನಗಳಲ್ಲಾಗಲಿ ಅವ್ರು ಖುದ್ದು ಪ್ರೊಸೆಸ್ ಮಾಡ್ಕೊಂಡು ಏನಾದರೂ ಓಡಾಡ್ತಿದ್ರೆ ಅಂಥವ್ರೆಲ್ಲರನ್ನೂ ಪರಿಶೀಲನೆ ಮಾಡಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ನಾನು ಈಗಾಗಲೇ ಸೂಚನೆ ನೀಡಿದ್ದೇನೆ. ಮತ್ತು ಈ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರೋರ ಮೇಲೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಗೂಂಡಾ ಕಾಯ್ದೆ ಮತ್ತು ಗಡಿಪ ಹಿಂದೆ ಕೂಡ ಅವರಿಗೆ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಮತ್ತು ಬೆದರಿಕೆ ಹಾಕಿದ್ದಾನೆ, ಅವ್ರ ಕುಟುಂಬ ಸದಸ್ಯರಿಗೆ ಬೆದರಿಕೆ ಹಾಕಿದ್ದಾನೆ. ಅದೆಲ್ಲದರ ಹಿನ್ನೆಲೆಯಲ್ಲಿ ನಿನ್ನೆ ಏಕಾಏಕಿ ಈತ ಮಲಿಕ್ ಅನ್ನುವಂಥವನು ಸುಮಾರು ಒಂದು 10-12 ಜನ ಅವನ ಸಹಚರರನ್ನು ಕರ್ಕೊಂಡು ಇರ್ಫಾನ್ ಮನೆ ಹತ್ರ ಹೋಗಿ ಅಲ್ಲಿ ದಾರಿಯಲ್ಲಿ ಹೆಗ್ಗೇರಿ ಮಸೀದಿ ಎದುರು ಭಾಗದಲ್ಲಿ ಅವನು ಸಿಕ್ಕಾಗ ಅವನ ಮೇಲೆ ಹಲ್ಲೆ ಮಾಡಿದ್ದಾನೆ. ಚಾಕು ಮತ್ತು ಬೇರೆ ಹರಿತವಾದ ಆಯುಧದಿಂದ ಹಲ್ಲೆ ಮಾಡಿದ್ದಾನೆ. ಅದರಲ್ಲಿ ಇರ್ಫಾನ್ ಅನ್ನೋಂಥವನಿಗೆ ಮಾರಣಾಂತಿಕ ಹಲ್ಲೆ ಗಾಯಗಳಾಗಿದೆ ಮತ್ತು ಅವನು ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡಿದ್ದಾನೆ, ಅಂದರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಈ ಮಧ್ಯ ಮಲಿಕ್ಗೆ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟು ನನಗೆ ಹೊಡೆದಿದ್ದಾರೆ ಅಂತ ಹೇಳಿಬಿಟ್ಟು ಅವನ ಇನ್ನೂ ಕೆಲವರು ಸ್ನೇಹಿತರನ್ನೆಲ್ಲ ಕರ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದ. ನಂತರ ಅವನದು ವಿಚಾರಣೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ನಮಗೆ ಸ್ಥಳದಲ್ಲಿ ಸಿಕ್ಕ CCTV ಫುಟೇಜ್ ಮೇಲೆ ಯಾರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಪ್ರಾಥಮಿಕ ವಿಚಾರಣೆ ಮಾಡಿ ನಂತರ ಇರ್ಫಾನ್ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು ಮಲಿಕ್ಕನ್ನು ವಶಕ್ಕೆ ತೊಗೊಂಡು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿಕೊಂಡು ವಿಚಾರಣೆಗೆ ಒಳಪಡಿಸ್ತೀವಿ. ವಿಚಾರಣೆಗೆ ಒಳಪಡಿಸಿದ ಮೇಲೆ ಇವತ್ತು ಬೆಳಗ್ಗೆ ಇತರೆ ಆರೋಪಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಮತ್ತು ಇತರೆ ಆರೋಪಿಗಳು ಮತ್ತು ಇವರು ಕಾನ್ಸ್ಪಿರಸಿ ಮಾಡಿದ್ದು ಎಲ್ಲಿ ಅಂತಂದೆಲ್ಲ ಮಾಹಿತಿ ಕಲೆ ಹಾಕುವಂಥ ಸಂದರ್ಭದಲ್ಲಿ ಅಗೇನ್ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ನಲ್ಲಿರುವಂಥ ಒಂದು ರಿಸರ್ವ್ ಫಾರೆಸ್ಟ್ ಏರಿಯಾ ಇದ್ದಂಗಿದೆ, ಅಲ್ಲಿ ಅದರೊಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಏಕಾಏಕಿ ಅಲ್ಲಿಂದ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಅವನ್ನ ಹಿಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಷ್ಟಾಗಿ ಅವನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟ ಹಿನ್ನೆಲೆಯಲ್ಲಿ 2 ರೌಂಡ್ ಏರ್ ಫೈರ್ ಮಾಡಿದ್ದಾರೆ. ನಂತರ 1 ರೌಂಡ್ ಅವನ ಮೇಲೆ ಫೈರ್ ಮಾಡಿಬಿಟ್ಟು ಅವನ್ನ ವಶಕ್ಕೆ ತೊಗೊಂಡಿದ್ದಾರೆ. ಅವನ್ನ ಸದ್ಯ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಇನ್ ದ ಪ್ರೋಸೆಸ್ ನಮ್ಮ ಇಬ್ಬರು ಅಧಿಕಾರಿ ಮತ್ತು ಸಿಬ್ಬಂದಿಗಳು PSI ವಿಶ್ವನಾಥ್ ಮತ್ತು ನಮ್ಮ ಸಿಬ್ಬಂದಿ ಶರೀಫ್ ನದಾಫ್ ಅನ್ನುವಂಥ ಹೆಡ್ ಕಾನ್ಸ್ಟೇಬಲ್ ಒಬ್ಬರು, ಅವ್ರಿಗೆ ಕೂಡ ಇಂಜುರೀಸ್ ಆಗಿದೆ. ಬಟ್ ಎಲ್ಲ ಔಟ್ ಆಫ್ ಡೇಂಜರ್ ಇದ್ದಾರೆ. ಇದರಲ್ಲಿ ಮಲಿಕ್ ಏನಿದ್ದಾನೆ, ಇವನು ಈ ಹಿಂದೆ ಕೂಡ ಇವನ ಮೇಲೆ ಹಲವಾರು ಪ್ರಕರಣಗಳು ದಾಖಲಾಗಿದೆ ಮತ್ತು ಅರೆಸ್ಟ್ ಕೂಡ ಆಗಿದ್ದಾನೆ. ಕೊಲೆ ಪ್ರಯತ್ನದ ಪ್ರಕರಣದಂತಹ ಗಂಭೀರ ಪ್ರಕರಣಗಳಲ್ಲಿ ಅರೆಸ್ಟ್ ಆಗಿದ್ದಾನೆ. ಅಟ್ ದ ಸೇಮ್ ಟೈಮ್ ಇವನು ವಿಕ್ಟಿಮ್ ಏನಿದ್ದಾನೆ, ಈ ಪ್ರಕರಣದ ವಿಕ್ಟಿಮ್, ಅವನ ಮೇಲೂ ಕೂಡ ಹಿಂದೆ ಒಂದು ಕೊಲೆ ಪ್ರಕರಣ ಇದೆ ಇರ್ಫಾನ್ ಮೇಲೆ. ಇಬ್ಬರು ಕೂಡ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನಲ್ಲಿ ರೌಡಿ ಶೀಟರ್ಸೇ ಆಗಿದ್ದಾರೆ. ಹಾಗಾಗಿ ಇದರಲ್ಲಿ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತು ಸಂಚು ರೂಪಿಸುವಂಥ ಸಂದರ್ಭದಲ್ಲಿ ವಾಹನ ಕೊಟ್ಟವರು, ಕರ್ಕೊಂಬಂದವರು, ಆಯುಧಗಳನ್ನು ಕೊಟ್ಟವರು ಎಲ್ಲರನ್ನೂ ವಶಕ್ಕೆ ತೊಗೊಂಡು ವಿಚಾರಣೆಗೆ ಒಳಪಡಿಸಿ ಯಾರ್ಯಾರ್ದು ಪಾತ್ರ ಇದೆ ಅವರೆಲ್ಲರನ್ನೂ ಅರೆಸ್ಟ್ ಮಾಡಲಿಕ್ಕೆ ನಾನು ಈಗಾಗಲೇ ಸೂಚನೆ ನೀಡಿದ್ದೇನೆ. ಇದರ ಜೊತೆಗೆ ನಮ್ಮ ನಾಕಾಬಂದಿಗಳೇನು 15 ನಾಕಾಬಂದಿಗಳು ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹಾಕಿದ್ದೀವಿ. ಅಲ್ಲಿ ಹೆಚ್ಚೆಚ್ಚು 2 ವೀಲರ್ ಮತ್ತು ಆಟೋಗಳು ಪರ್ಟಿಕ್ಯುಲರ್ಲಿ, ಅದರಲ್ಲಿ ಮತ್ತು ಸ್ವಲ್ಪ ಸಸ್ಪಿಷಿಯಸ್ 4 ವೀಲರ್ಸ್ ಕೂಡ ಮಾರಕಾಸ್ತ್ರಗಳನ್ನು, ಚಾಕು ಅಥವಾ ಹರಿತವಾದ ಆಯುಧಗಳನ್ನು ಇಟ್ಕೊಂಡು ಓಡಾಡೋಂಥವ್ರು ಯಾರಾದರೂ ಇದ್ದರೆ ಅಂಥವ್ರನ್ನ ಕಾಲಕ್ಕೆ ತಪಾಸಣೆ ಮಾಡಲಾಗುತ್ತೆ. ಮತ್ತು ಠಾಣಾವಾರು ಯಾರು ಈ ಥರ ಚಟುವಟಿಕೆಯಲ್ಲಿ ತೊಡಕೊಳ್ಳೋಕ್ಕೆ ಸಾಧ್ಯತೆ ಇದೆ, ಯಾರ್ಯಾರಲ್ಲಿ ಈ ಥರ ಸಂಘರ್ಷ ಆಗೋಕ್ಕೆ ಸಾಧ್ಯತೆ ಇದೆ, ಯಾರ್ಯಾರು ಆಯುಧಗಳನ್ನು ಇಟ್ಕೊಂಡು ಮನೆಯಲ್ಲಾಗಲಿ ಅಥವಾ ಅವ್ರ ಅಡ್ಡಗಳಲ್ಲಾಗಲಿ ಅಥವಾ ಅವ್ರ ವಾಹನಗಳಲ್ಲಾಗಲಿ ಅವ್ರು ಖುದ್ದು ಪ್ರೊಸೆಸ್ ಮಾಡ್ಕೊಂಡು ಏನಾದರೂ ಓಡಾಡ್ತಿದ್ರೆ ಅಂಥವ್ರೆಲ್ಲರನ್ನೂ ಪರಿಶೀಲನೆ ಮಾಡಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ನಾನು ಈಗಾಗಲೇ ಸೂಚನೆ ನೀಡಿದ್ದೇನೆ. ಮತ್ತು ಈ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರೋರ ಮೇಲೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಗೂಂಡಾ ಕಾಯ್ದೆ ಮತ್ತು ಗಡೀಪಾರನ್ನು ಹಾಕಲಾಗುತ್ತೆ.